ಬನ್ನಿ ಇನ್ನು ಹಿಂದಕ್ಕೆ ಕಡೆ ನೋಡಿ. ಮಂಡ್ಯ ನಗರದಲ್ಲಿ ವಾಲಿಬಾಲ್ ಒಂದು ಹೊಸ ಕ್ರೀಡಾಂಗಣವನ್ನು 60 ಲಕ್ಷ ರೂಪಾಯಿಯಲ್ಲಿ ಬಿಡುಗಡೆ ಮಾಡಿ ಟೆಂಡರ್ ಆಗಿ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಇನ್ನು 3 ತಿಂಗಳಲ್ಲಿ ಇದು ಆಟಗಾರರಿಗೆ ಆಡೋದಕ್ಕೆ ಸಿದ್ಧ ಆಗ್ತದೆ. ಅದರ ಪ್ರಯುಕ್ತ ಒಂದು ಒಳ್ಳೆ ವಾಲಿಬಾಲ್ ಟೂರ್ನಮೆಂಟ್ ಅನ್ನು ಕೂಡ ಆಯೋಜನೆ ಮಾಡ್ತೀವಿ ಈ ಕ್ರೀಡಾಂಗಣದ ಉದ್ಘಾಟನೆಯ ವಿಚಾರವಾಗಿ. ಅದರ ಜೊತೆಗೆ 3.25 ಕೋಟಿ ರೂಪಾಯಿಯನ್ನ ಒಂದು ಇಂಟರ್ನ್ಯಾಷನಲ್ ಬ್ಯಾಸ್ಕೆಟ್ಬಾಲ್ ಕ್ರೀಡಾಂಗಣಕ್ಕೆ ನಾನು 12 ನಮ್ಮ ಮಂತ್ರಿಗಳ ಟೈಮ್ ಕೇಳಿದ್ದೀವಿ. ಅದೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಭೂಮಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿದ್ದೀವಿ. ಬ್ಯಾಸ್ಕೆಟ್ಬಾಲ್ ಮತ್ತು ಇನ್ನು ಇತರ ಕ್ರೀಡೆಗಳನ್ನು ಅದರಲ್ಲಿ ಆಡಬಹುದು. ಅದರ ಜೊತೆಗೆ ಫೆಡ್ಲೈಟ್ ಹಾಕೋದಕ್ಕೆ ಸರ್ಕಾರಕ್ಕೆ 3 ಕೋಟಿಗೆ ಪ್ರಸ್ತಾವನೆ ಸಲ್ಲಿಸಿದ್ವಿ. ಅದು ಕೂಡ ರೆಡಿ ಆಗ್ತಾ ಇದೆ. ಅದು ಬಂದಿದ ತಕ್ಷಣ ವಿಶ್ವೇಶ್ವರಯ್ಯ ಸ್ಟೇಡಿಯಂಗೆ ಫೆಡ್ಲೈಟ್ ಅನ್ನು ಹಾಕ್ತೀವಿ. ಮತ್ತೆ ನಮ್ಮ ವಿವಿ ಒಳಗಡೆ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿಂತೋಗಿತ್ತು ಬಹಳ ವರ್ಷದಿಂದ. ಅದಕ್ಕೆ 2 ಕೋಟಿ ಬಿಡುಗಡೆ ಮಾಡಿ ಕೆಲಸ ನಡೀತಾ ಇದೆ ಆಲ್ರೆಡಿ. ಅದು ಕೂಡ ಇನ್ನೊಂದು 4 ತಿಂಗಳಲ್ಲಿ ಕ್ರೀಡಾಪಟುಗಳಿಗೆ ಇಂಡೋರ್ ಸ್ಟೇಡಿಯಂ ರೆಡಿ ಆಗುತ್ತೆ. ಮಂಡ್ಯ ನಗರದಲ್ಲಿ 10 ಕೋಟಿ ರೂಪಾಯಿಯನ್ನು ಇಲ್ಲಿವರೆಗೂ ವಿವಿಧ ಕ್ರೀಡೆಗಳಿಗೆ ಏನಂತಾರೆ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಮಾಡೋದಕ್ಕೆ ಬಿಡುಗಡೆ ಮಾಡಿರೋದಕ್ಕೆ ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇವೆ. ಯುವಕರಿಗೆ ಕ್ರೀಡೆಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದರೆ ನಾವೇನು ಕೂಡ ಸಾಧನೆ ಮಾಡೋದಕ್ಕಾಗಲ್ಲ. ಅದರಿಂದ ಇದಿಷ್ಟು ಮಾಡ್ತಾ ಇದ್ದೀವಿ. ಇನ್ನೊಂದು ಖೇಲೋ ಇಂಡಿಯಾಗೆ ಜಾಗ ಕೊಟ್ಟಿದ್ದೀವಿ ಇಲ್ಲಿ ಕಲ್ಲಳ್ಳಿಯಲ್ಲಿ. ನೋಡೋಣ, ಅದು ಕೇಂದ್ರ ಮಂತ್ರಿಗಳು ಮಾಡ್ತೀವಿ ಅಂತೇಳಿ ಈಸ್ಕೊಂಡು 1 ವರ್ಷ ಆಗಿದೆ. ಅವ್ರು ಮಾಡಿಲ್ಲ ಅಂದರೆ ಅದಕ್ಕೆ ನಾನೇ ಸರ್ಕಾರದಿಂದ ಹಣ ಬಿಡುಗಡೆ ಮಾಡೋಕ್ಕೆ ರೆಡಿ ಇದ್ದೀನಿ. ನಮ್ಮ ಹತ್ರ ಏನು ಹಣದ ಕೊರತೆ ಇಲ್ಲ. ಅವರು ಈಗ ಜಾಗ ಕೊಟ್ಟು ಮಾಡಿಲ್ಲ ವಾಪಸ್ ಇಸ್ಕೊಂಡ್ಬಿಟ್ರು ಅನ್ನಬಾರ್ದು ಅನ್ನೋ ಕಾರಣಕ್ಕೆ 1 ವರ್ಷ ತಡೆದಿದ್ದೀನಿ ಖೇಲೋ ಇಂಡಿಯಾಗೆ ಜಾಗ ಕೊಟ್ಟು. ಅವರು ಇನ್ನೊಂದು 2 ತಿಂಗಳಲ್ಲಿ ನಾನು ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನಾನು ಸರ್ಕಾರದಿಂದ ದುಡ್ಡು ಹಾಕಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಸರ್, ಖುಷಿ ಆಯಿತು. ನಾನು ಮೊದಲನೇದಾಗಿ ಶಾಸಕರಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಕ್ರೀಡಾಪಟುಗಳಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕ್ರೀಡಾ ಅಂಕಣಗಳನ್ನು ರೆಡಿ ಮಾಡೋಕ್ಕೆ ಇಷ್ಟೊಂದು ಮುತುವರ್ಜಿ ವಹಿಸಿದ್ದಾರೆ. ಮತ್ತು ಶಾಸಕರಲ್ಲಿ ಒಂದು 2 ಮನವಿ. ಇಷ್ಟೊಂದು ಒಳ್ಳೆಯ ಗ್ರೌಂಡ್ ಇದೆ ಇಲ್ಲಿ. ಈ ಒಂದು ಕ್ರೀಡಾ ಸಂಕೀರ್ಣದಲ್ಲಿ ಏನು ಕ್ರೀಡಾ ಚಟುವಟಿಕೆಗಳಿಗಿದೆ ಆ ಚಟುವಟಿಕೆಗಳಿಗೆ ಮಾತ್ರನೇ ಅವಕಾಶ ಮಾಡಿಕೊಡಿ. ಮತ್ತು ಮುಂದಿನ ದಿನಗಳಲ್ಲಿ ಇವಾಗ 60 ಲಕ್ಷ ಏನು ನೀವು ಈಗ ದೊಡ್ಡ ಮಟ್ಟದಲ್ಲಿ ಇಲ್ಲೊಂದು ಗ್ರೌಂಡ್ ಮಾಡಿಸ್ಕೊಡ್ತಾ ಇದ್ದೀರಾ ಸರ್. ಇದು ವಾಲಿಬಾಲ್ ಕ್ರೀಡೆ ಆ್ಯಕ್ಚುಲಿ ಒಳಾಂಗಣ ಕ್ರೀಡೆ ಇದೆ. ಆ್ಯಕ್ಚುಲಿ ವಾಲಿಬಾಲ್ ನಮ್ಮ ಇಂಡೋರ್ ಕ್ರೀಡೆ ಇದು. ಸೊ ನಮಗೆ ಇಂಡೋರ್ಗಳೇ ತುಂಬ ಕಡಿಮೆ ಆಗಿಬಿಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಮಟ್ಟದಲ್ಲಿ ಒಂದು ಕ್ರೀಡಾಂಗಣ ಆದರೆ ಒಳಾಂಗಣ ಕ್ರೀಡಾಂಗಣ ಆದರೆ ಒಂದು ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ಗಳು ಮಾಡೋಕ್ಕೆ ಭಾಳ ಅವಕಾಶ ಆಗುತ್ತೆ ಅಂತ ಒಂದು ಮನವಿ. ಸರಿಮಿ ಸ್ಟೇಡಿಯಂಲ್ಲಿ ಯಾವುದೇ ಆದಂಥ ಸೂಕ್ತವಾದಂಥ ಗ್ರೌಂಡ್ ಇರಲಿಲ್ಲ. ಎಷ್ಟೋ ವರ್ಷಗಳ ನಂತರ ನಮ್ಮ MLA ಗಣಿಗ ಯುವ ನಾಯಕರು ಇವರ ಒಂದು ನೇತೃತ್ವದಲ್ಲಿ ನಮ್ಮ ಎಲ್ಲ ಕ್ರೀಡಾಪಟುಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಕ್ರೀಡಾಂಗಣ ನಿರ್ಮಿಸ್ತಾರೆ. ಅವರಿಗೆ ಇವತ್ತಿನ ದಿನ ನಾನು ಅಭಿನಂದಿಸ್ತಾ ಇದ್ದೀನಿ. ಸ್ಟೇಡಿಯಂಲ್ಲಿ ಯಾವುದೇ ಆದಂಥ ಸೂಕ್ತವಾದಂಥ ಗ್ರೌಂಡ್ ಇರಲಿಲ್ಲ. ಎಷ್ಟೋ ವರ್ಷಗಳ ನಂತರ ನಮ್ಮ MLA ಗಣಿಗ ಯುವ ನಾಯಕರು ಇವರ ಒಂದು ನೇತೃತ್ವದಲ್ಲಿ ನಮ್ಮ ಎಲ್ಲ ಕ್ರೀಡಾಪಟುಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಕ್ರೀಡಾಂಗಣ ನಿರ್ಮಿಸ್ತಾರೆ. ಅವರಿಗೆ ಇವತ್ತಿನ ದಿನ ನಾನು ಅಭಿನಂದಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.